ಧರ್ಮ ಅನ್ನೋ ಒಂದು ಪದನ ರಿಲಿಜನ್ನಿಗೆ ಎರಡು ಕೂಡ ಒಂದೇ ಅನ್ನೋ ಥರ ಮಾಡಿದ್ದಾರೆ. ಧರ್ಮದ ಪರಿಕಲ್ಪನೆ ಬೇರೆ, ರಿಲಿಜನ್ ಪರಿಕಲ್ಪನೆ ಬೇರೆ. ಮಾನವ, ಮರ, ಗಿಡ ಮತ್ತು ಯಾವ ಜೀವನೂ ಇಲ್ದಲೇ ಇರೋಂತಹ ಬೆಟ್ಟ ಗುಡ್ಡ ಎಲ್ಲದೂ ಕೂಡ ದೇವರೇ ಆಗುತ್ತೆ. ಅಂದರೆ ಎಲ್ಲದರಲ್ಲೂ ಕೂಡ ದೇವರನ್ನು ಕಾಣುವಂಥದ್ದು ಭಾರತದ ಪರಂಪರೆ. ಆದರೆ ಯುರೋಪಿನ ಕ್ರಿಶ್ಚಿಯಾನಿಟಿ ಮೂಲದ ಒಂದು ಗಾಡ್, ಯಹೋವ ಈ ಕಲ್ಪನೆಯಲ್ಲಿ ಈ ಅರ್ಥಗಳು ಬರೋದೇ ಇಲ್ಲ. ಇಸ್ಲಾಮಿನ ಅಲ್ಲಾ ಆಗಲಿ, ಗಾಡ್ ಆಗಲಿ, ಬೇರೆ ದೇವರುಗಳನ್ನು ಪರಿಗಣಿಸೋದೇ ಇಲ್ಲ. ನಮಸ್ಕಾರ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಈ ವಿಡಿಯೋ ಕಾಲಂ ರಾಷ್ಟ್ರ ಮೊದಲು ನೇಷನ್ ಫಸ್ಟ್ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ ಮತ್ತು ಅಂಕಣಕಾರ. ಇವತ್ತಿನ ಈ ಒಂದು ವಿಡಿಯೋ ಅಂಕಣದಲ್ಲಿ ಭಗವದ್ಗೀತೆಯ ಒಂದು ಶ್ಲೋಕದ ಬಗ್ಗೆ ಮತ್ತು ಅನುವಾದ ಭಾಷಾಂತರದ ಆಯಾಮದ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅನುವಾದ ಭಾಷಾಂತರದ ಒಂದು ಕ್ಷೇತ್ರ ಎಷ್ಟು ವಿಚಿತ್ರವಾದ್ದು ಹಾಗೆ ಅಂತ ಹೇಳಿದ್ರೆ, ಸಾಹಿತ್ಯ ಆಗಲಿ ಯಾವುದೇ ಆಗಲಿ ಅದಕ್ಕೆ ಹೆಚ್ಚಿನ ಮಹತ್ವ ಇಲ್ಲ. ಇದು ಬಹಳ ದುರದೃಷ್ಟಕರವಾದಂಥದ್ದು. ನಾವು ಕಾನೂನಿ ಕ್ಷೇತ್ರ ನೋಡ್ಬೋದು, ಶಿಕ್ಷಣ ಕ್ಷೇತ್ರ ನೋಡ್ಬೋದು, ಸಾಹಿತ್ಯ ಕ್ಷೇತ್ರ ನೋಡ್ಬೋದು. ಇಲ್ಲೆಲ್ಲ ಕಡೆ ಅನುವಾದ ಭಾಷಾಂತರಗಳು ಅನಿವಾರ್ಯ. ಆದರೆ ಅದಕ್ಕೆ ಕೊಡಬೇಕಾದ ಒಂದು ಮಹತ್ವ, ಗೌರವಗಳು ಕಡಿಮೆ ಅಂತ ಅನಿಸುತ್ತೆ. ಈ ಒಂದು ಆಯಾಮದಲ್ಲಿ ಕೆಲವೆಲ್ಲ ಬಹಳ ವಿಚಿತ್ರ ಅಂತ ಕೂಡ ಅನಿಸುತ್ತೆ. ಧರ್ಮ ಅನ್ನೋ ಒಂದು ಪದನ ರಿಲಿಜನ್ನಿಗೆ ಎರಡು ಕೂಡ ಒಂದೇ ಅನ್ನೋ ಥರ ಮಾಡಿದ್ದಾರೆ. ಧರ್ಮದ ಪರಿಕಲ್ಪನೆ ಬೇರೆ, ರಿಲಿಜನ್ ಪರಿಕಲ್ಪನೆ ಬೇರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾರೇ ಅನುವಾದ ಮಾಡಲಿ, ಯಾರೇ ಭಾಷಾಂತರ ಮಾಡಲಿ, ಈ ಮೂಲ ಪರಿಕಲ್ಪನೆ, ಆ ಪದ ಯಾಕೆ ಹುಟ್ಟಿದೆ, ಆ ಪದದ ಧ್ವನಿ ಏನು, ಇದನ್ನು ನಾವು ತಿಳ್ಕೋಬೇಕಾಗುತ್ತೆ. ಹಾಗೆಯೇ ಗಾಡ್ ಪರಿಕಲ್ಪನೆ ಬೇರೆ, ಯುರೋಪಲ್ಲಿ ಹುಟ್ಟಿರೋ ಅಂಥದ್ದು. ಇಸ್ಲಾಮಿನ ಅಲ್ಲ, ಆ ಒಂದು ಪರಿಕಲ್ಪನೆ ಬೇರೆ. ಭಾರತದಲ್ಲಿರೋ ದೇವರು, ಅದರ ಪರಿಕಲ್ಪನೆ ಬೇರೆ. ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಭಾರತದಲ್ಲಿ ಅನೇಕ ಸಾವಿರ ವರ್ಷಗಳ ನಮ್ಮ ಒಂದು ಪರಂಪರೆಯಲ್ಲಿ ದೇವರು ಅಂತ ಹೇಳಿದ್ರೆ ಪಶು ಪಕ್ಷಿ ಪ್ರಾಣಿಗಳು, ಮಾನವ, ಮರ, ಗಿಡ ಮತ್ತು ಯಾವ ಜೀವನೂ ಇಲ್ದಲೇ ಇರೋಂತಹ ಬೆಟ್ಟ ಗುಡ್ಡ ಎಲ್ಲದೂ ಕೂಡ ದೇವರೇ ಆಗುತ್ತೆ. ಅಂದರೆ ಎಲ್ಲದರಲ್ಲೂ ಕೂಡ ದೇವರನ್ನು ಕಾಣುವಂಥದ್ದು ಭಾರತದ ಪರಂಪರೆ. ದೇವರು ಅಂತ ಹೇಳಿದ್ರೆ ಆ ಅರ್ಥ ಬರಬೇಕು, ಬರುತ್ತೆ. ಆದರೆ ಯುರೋಪಿನ ಕ್ರಿಶ್ಚಿಯಾನಿಟಿ ಮೂಲದ ಒಂದು ಗಾಡ್, ಯಹೋವ ಈ ಕಲ್ಪನೆಯಲ್ಲಿ ಈ ಅರ್ಥಗಳು ಬರೋದೇ ಇಲ್ಲ. ಮತ್ತು ಇಸ್ಲಾಮಿನ ಅಲ್ಲಾ ಆಗಲಿ, ಗಾಡ್ ಆಗಲಿ, ಬೇರೆ ದೇವರುಗಳನ್ನು ಪರಿಗಣಿಸೋದೇ ಇಲ್ಲ. ಎಲ್ಲದನ್ನು ಕೂಡ ಅವರು ಶತ್ರುಗಳ ಥರ ನೋಡ್ತಾರೆ. ಹಾಗಾಗಿ ಅನುವಾದ ಮಾಡಬೇಕಾದ್ರೆ ಗಾಡ್ ಅಂತ ಹೇಳಿದ್ರೆ, ದೇವರು ಅಂತ ಹೇಳಿದ್ರೆ ಸರಿಯಾದ ಅರ್ಥವನ್ನು ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಆದರೆ ಈ ಅನುವಾದ ಕ್ಷೇತ್ರಕ್ಕೆ, ಭಾಷಾಂತರದ ಕ್ಷೇತ್ರಕ್ಕೆ ಕೊಡೋ ಮಹತ್ವ ಕೊಟ್ಟಿಲ್ಲ. ಹೇಳಿದ್ನಲ್ಲ, ಶಿಕ್ಷಣ ಆಗಲಿ ಮತ್ತು ಸಾಹಿತ್ಯ ಆಗಲಿ, ರಾಜಕಾರಣ ಆಗಲಿ, ಕಾನೂನಾಗಲಿ, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಕೊಡಬೇಕಾದ ಮಹತ್ವ ಕೊಡದೆ ಅನೇಕ ತೊಂದರೆಗಳಾಗಿದೆ. ಹಾಗೆ ಅಂತ ಇದನ್ನು ನಾವು ಗಮನಿಸ್ಬೋದು. ಭಗವದ್ಗೀತೆ ಏನಿದೆ ಬಹಳ ಅದ್ಭುತವಾದ್ದು. ಸಂಸ್ಕೃತ ಭಾಷೆಯಲ್ಲಿ ಯಾವ ಒಂದು ಭಗವದ್ಗೀತೆ ರಚನೆಯಾಗಿದೆ, ಅದನ್ನು ಮಹಾಭಾರತದಲ್ಲಿದೆ. ಅದು ಸ್ವತಂತ್ರವಾಗಿ ಕೂಡ ಅದನ್ನು ನಾವು ಗಮನಿಸ್ತೀವಿ, ನೋಡ್ತೀವಿ. ಅದರಲ್ಲಿರೋ 18 ಅಧ್ಯಾಯಗಳು ಅಧ್ಯಾತ್ಮದ ಪರಿಕಲ್ಪನೆ, ಆಹಾರದ ಪರಿಕಲ್ಪನೆ, ಶ್ರದ್ಧೆಯ ಪರಿಕಲ್ಪನೆ, ಸಾಂಖ್ಯಯೋಗ, ಸಂಖ್ಯೆಯ ಒಂದು ಆಯಾಮ, ಎಲ್ಲದೂ ಕೂಡ ಆಶ್ಚರ್ಯಪಡುವಂಥದ್ದು. ಆದರೆ ಅದನ್ನು ಕೇವಲ ಒಂದು ಭಕ್ತಿಯ ಒಂದು ಗ್ರಂಥ ಅಂತ ಮಾಡಬಾರದು. ಅದರಲ್ಲಿರೋ ಅನೇಕ ಆಯಾಮಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಭಗವದ್ಗೀತೆ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ಅದರ ಅಧ್ಯಯನ, ಪರಾಮರ್ಶೆ, ವಿಶ್ಲೇಷಣೆಗಳು ಬಹಳ ಮುಖ್ಯ. ಹಾಗೆ ಅಂತ ನೋಡಿ, ಭಗವದ್ಗೀತೆ ಕಳೆದ ನಾವು 1-1.5 ಸಾವಿರ ವರ್ಷಗಳಲ್ಲಿ ವಿದೇಶಿಯರ ಆಕ್ರಮಣಕ್ಕೆ ಒಳಗಾದ್ವಿ. ಕಳೆದ 200-300 ವರ್ಷಗಳಲ್ಲಿ ಬ್ರಿಟಿಷರು ನಮ್ಮನ್ನು ಆಳಿದ್ರು.
ಆ ಬ್ರಿಟಿಷರು ಆಳಿದ ಕಾರಣಕ್ಕೋಸ್ಕರವಾಗಿ ಇಂಗ್ಲೀಷ್ ಭಾಷೆ ಆಗಲಿ, ಯುರೋಪ್ ಮತ್ತು ಬ್ರಿಟಿಷ್ ಪರಿಕಲ್ಪನೆಗಳಾಗಲಿ ಈಗಲೂ ಇದೆ. ಅದರ ಬಗ್ಗೆ ನಮಗೆ ಹೆಚ್ಚು ಗಮನ ಕೊಡೋಕ್ಕಾಗಿಲ್ಲ, ಅದನ್ನು ಬದಲಾವಣೆ ಮಾಡೋಕ್ಕಾಗಿಲ್ಲ. ಇರಲಿ, ಅದೇನೇ ಇರಲಿ, 1785 ವಿಲ್ಕಿನ್ಸ್ ಅಂತ ಒಬ್ಬ, ಚಾರ್ಲ್ಸ್ ವಿಲ್ಕಿನ್ಸ್ ಅಂತ ಅವನು ಬಂದ. ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ. ಅವನು ಕಾಶಿಗೆ ಬಂದು ಸಂಸ್ಕೃತ ಅಧ್ಯಯನ ಮಾಡ್ದ. ಅವನೇನು ಮಾಡ್ದ, ಅವನು ಮೂಲತಃ ವಿದ್ವಾಂಸ ಅಲ್ಲ ಅವನು, ಆದರೆ ಸಂಸ್ಕೃತ ಕಲಿತು ಸಂಸ್ಕೃತದಿಂದ ನೇರವಾಗಿ ಅವನು ಇಂಗ್ಲೀಷಿಗೆ ಅನುವಾದ ಮಾಡ್ದ 1785 ಭಗವದ್ಗೀತೆನ. ಅಂದರೆ ಮೊದಲನೇ ಒಂದು ಟ್ರಾನ್ಸ್ಲೇಷನ್ ಅಂತ ಹೇಳಿದ್ರೆ ಅದು ಅಂತ ಹೇಳಬಹುದು. ಅನಂತರದ ಹಲವಾರು ದಶಕಗಳಲ್ಲಿ ಫ್ರೆಂಚ್ ಭಾಷೆಗೆ, ಜರ್ಮನಿ ಭಾಷೆ ಕೂಡ ಅದು ಅನುವಾದ ಆಯಿತು. ಸರಿ, ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಅವನು ಅದನ್ನು ಸರಿಯಾಗಿ ಅನುವಾದ ಮಾಡಿದ್ನ, ಇದ್ರ ಬಗ್ಗೆ ನಾವು ಗಮನವನ್ನೇ ಕೊಟ್ಟಿಲ್ಲ. ವಿಶೇಷವಾಗಿ ಕಳೆದ ಒಂದು 200 ವರ್ಷಗಳಲ್ಲಿ ಮೆಕಾಲೆ ವಿದ್ಯಾಭ್ಯಾಸದ ಕಾರಣಕ್ಕೋಸ್ಕರವಾಗಿ, ಇಂಗ್ಲೀಷ್ ಮಾಧ್ಯಮದ ಕಾರಣಕ್ಕೋಸ್ಕರವಾಗಿ ನಮ್ಮ ಗುರುಕುಲ ವ್ಯವಸ್ಥೆ ಬದಲಾಗಿ ಬ್ರಿಟಿಷ್ ಶಿಕ್ಷಣ, ಇಂಗ್ಲೀಷ್ ಶಿಕ್ಷಣ ಈ ಒಂದು ಬಂದಿದ್ದ ಕಾರಣಕ್ಕೋಸ್ಕರವಾಗಿ ಇಂಗ್ಲೀಷಲ್ಲಿ ಏನು ಬಂದರೂ ಕೂಡ ಅದನ್ನು ಪ್ರಶ್ನೆ ಮಾಡೋದನ್ನೇ ನಾವು ಭಾರತೀಯರು ಮರೆತು ಬಿಟ್ಟಿದ್ದೀವಿ. ಇವನೇನು ವಿಲ್ಕಿನ್ಸ್ ಅನುವಾದ ಮಾಡ್ದ, ಇದನ್ನು ನಾವು ಗಮನಿಸಬೇಕಾಗಿತ್ತು. ಅದರಲ್ಲಿ ಒಂದು ಶ್ಲೋಕದ ಬಗ್ಗೆ ಹೇಳಬಹುದು. ಮೊದಲನೇ ಅಧ್ಯಾಯದ 40, 41, 42 ಅರ್ಜುನ ವಿಷಾದ ಯೋಗ. ಆ ಶ್ಲೋಕಗಳನ್ನು ಗಮನಿಸಿದಾಗ ಕೆಲವು ಸಾಲುಗಳು ಬಹಳ ವಿಶೇಷವಾಗಿ, ವಿಚಿತ್ರವಾಗಿ ಕಾಣುತ್ತೆ. ಅರ್ಜುನ ಕೃಷ್ಣನಿಗೆ ಹೇಳ್ತಾ ಹೋಗ್ತಾನೆ, ಯುದ್ಧ ಏನಾಗುತ್ತೆ ಎಲ್ಲದನ್ನು ಕೂಡ ಅವನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ. ಆ ಶ್ಲೋಕ ಏನು? ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅಂತ ಒಂದು ಸಾಲದು. ವಾರ್ಷ್ಣೇಯ ಅಂತ ಹೇಳಿದ್ರೆ ಕೃಷ್ಣ. ಸ್ತ್ರೀಯರು ದುಷ್ಟರಾದರೆ ವರ್ಣಸಂಕರ ಆಗುತ್ತೆ ಹಾಗೆ ಅಂತ. ಸರಿ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಚಾರ್ಲ್ಸ್ ವಿಲ್ಕಿನ್ಸ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವೊಂದು ಯುರೋಪಿನ ಮನಸ್ಥಿತಿ, ಕ್ರಿಶ್ಚಿಯಾನಿಟಿ ಅಲ್ಲಿ ಬೆಳೆದ ಮನಸ್ಥಿತಿ, ಇಂಗ್ಲೀಷ್ ವಿದ್ಯಾಭ್ಯಾಸದ ಮನಸ್ಥಿತಿ ಇದ್ದದಕ್ಕೋಸ್ಕರವಾಗಿ ಸ್ತ್ರೀಯರನ್ನು ಆಗ ಆ ಕಾಲದಲ್ಲಿದ್ದ ಯುರೋಪ್ನಲ್ಲಿ ಅವರು ಗೌರವದಿಂದ ಕಾಣ್ತಾ ಇರಲಿಲ್ಲ. ಬಹಳ ವಿಚಿತ್ರ ಇದು. ನಾವು ಶೇಕ್ಸ್ಪಿಯರ್ ನಾಟಕಗಳಿಂದ ಹಿಡಿದು ಅನೇಕ ಕೃತಿಗಳಲ್ಲಿ ಬಹಳ ವಿಚಿತ್ರವಾದ ಒಂದು ಸಾಮಾಜಿಕವಾದ ಒಂದು ವೈಚಿತ್ರ್ಯಗಳನ್ನು, ಅಂತರಗಳನ್ನು, ಭೇದ ಭಾವಗಳನ್ನು ನಾವು ನೋಡ್ಬೋದು. ಆದರೆ ಅವರು ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ಭಾರತದಲ್ಲಿರೋವಂಥದ್ದು ಕೇವಲ ಜಾತಿ ವ್ಯವಸ್ಥೆ, ಭೇದ ಭಾವ, ಅಸ್ಪೃಶ್ಯತೆ, ಅಸಮಾನತೆ ಇಷ್ಟೇ ಅಂತ ಇದನ್ನು ಅವರು ನಮಗೆ ತುಂಬಿದ್ರು. ಇಂಗ್ಲೀಷ್ ವಿದ್ಯಾಭ್ಯಾಸದ ಮೂಲಕ ಮತ್ತು ಪಠ್ಯಪುಸ್ತಕಗಳ ಮೂಲಕ ತುಂಬಿದ್ರು. ಆದರೆ ಆಗ ಯುರೋಪಲ್ಲಿ ಮತ್ತು ಇಂಗ್ಲೆಂಡಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು? ಸ್ತ್ರೀಯರಿಗೆ ಗೌರವ ಕೊಡುವಂಥ ಒಂದು ವ್ಯವಸ್ಥೆ ಇತ್ತ? ಇಲ್ಲ. ಸ್ತ್ರೀಷು ದುಷ್ಟಾಸು ಅಂತ ಹೇಳಿದ್ರೆ, ಜಯತೆ ವರ್ಣಸಂಕರ ಅಂದರೆ ಸ್ತ್ರೀಯರು ದುಷ್ಟರಾದರೆ ವರ್ಣಸಂಕರ ಆಗುತ್ತೆ. ಇವತ್ತು ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ವರ್ಣ ಅಂತ ಅನ್ನೋದನ್ನು ಅದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಕ್ಯಾಸ್ಟಿಗೆ ಈಕ್ವೇಟ್ ಮಾಡಿ, ಜಾತಿಗೆ ಈಕ್ವೇಟ್ ಮಾಡಿರೋಂಥದ್ದು. ಜಾತಿ ಅನ್ನೋವಂಥದ್ದು ವೃತ್ತಿಯಿಂದ ಬಂದಿರೋ ಅಂಥದ್ದು. ವರ್ಣ ಅದು ಪ್ರವೃತ್ತಿ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಿದ್ದು. ವರ್ಣ ಬದಲಾಗುತ್ತೆ. ನಮ್ಮ ಇತಿಹಾಸದಲ್ಲಿ, ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ವರ್ಣ ಬದಲಾಗ್ತಾ ಇತ್ತು ಕೂಡ. ಯುವಾನ್ ಶ್ವಾಂಗ್ ಬಂದ ಸಾವಿರಾರು ವರ್ಷಗಳ ಹಿಂದೆ, ನಮಗೆಲ್ಲ ಗೊತ್ತೇ ಇದೆ. ಅವನು ಕರ್ನಾಟಕಕ್ಕೂ ಕೂಡ ಬಂದಿದ್ದ ಹಾಗೆ ಅಂತ ಹ್ಯುಯನ್ ಸಾಂಗ್ ಅಂತ ಹೇಳ್ತಾ ಇದ್ರು. ಅದು ಒಂದು ಸರಿಯಾದ ಒಂದು ಉಚ್ಚಾರಣೆ ಯುವಾನ್ ಶ್ವಾಂಗ್. ಅವನು ಕೂಡ ದಾಖಲೆ ಮಾಡಿದ್ದಾನೆ, ಈ ಒಂದು ವರ್ಣಗಳು ಬದಲಾಗ್ತಾ ಇತ್ತು ಹಾಗೆ ಅಂತ. ಒಬ್ಬ ಅಸ್ಪೃಶ್ಯ ವಿತಿನ್ ಕೋಟ್ಸ್, ಅವಾಗ ಆ ಥರದ್ದು ಇರಲಿಲ್ಲ, ಅವನು ಕೂಡ ಶಿಕ್ಷಕ, ಅಧ್ಯಾಪಕ ಆಗಬಹುದಾಗಿತ್ತು ಹಾಗೆ ಅಂತ. ಈ ರೀತಿ ಏನು ಬದಲಾವಣೆ ಆಗ್ಬೋದಾಗಿತ್ತು ಅಂತ. ಮತ್ತು ವಿದ್ಯಾಭ್ಯಾಸಕ್ಕೆ ಭಾರತದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಅವಕಾಶ ಇತ್ತು ಅಂತ. ಇದನ್ನೆಲ್ಲ ಸುಳ್ಳುಗಳನ್ನು ಬರೆದುಬಿಟ್ರು. ಇಲ್ಲಿ ಒಂದು ಸಮುದಾಯ ಬಿಟ್ಟರೆ, ಒಂದು ಜಾತಿ ಬಿಟ್ಟರೆ ಬೇರೆಯವರಿಗೆ ಅವಕಾಶಗಳಿರಲಿಲ್ಲ ಅಂತ. ಅದನ್ನು ನಾವು ಧರ್ಮಪಾಲ್ ಅವರ ಬ್ಯೂಟಿಫುಲ್ ಟ್ರೀನಲ್ಲಿ ಅದಕ್ಕೆ ಸಂಬಂಧಪಟ್ಟ ಅನೇಕ ದಾಖಲೆಗಳನ್ನು ನೋಡಬಹುದು. ಈಗ
ಈ ಒಂದು ಶ್ಲೋಕದ ಒಂದು ಅರ್ಧ ಭಾಗವನ್ನು ನೋಡಿದಾಗ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಗ್ರಹ ಅಂತ ಏನು ಮಾಡ್ದ ಅವನು? ದುಷ್ಟ ಅನ್ನೋದನ್ನು ವ್ಯಭಿಚಾರಿ ಅಂತ ಅನುವಾದ ಮಾಡಿಬಿಟ್ಟ ಅವನು. ವರ್ಣಸಂಕರ ಅನ್ನೋದನ್ನು ಅವನೇನು ಮಾಡ್ದ? ವೇಶ್ಯೆಯರ ಸಂತಾನ ಅಂದರೆ ಜಾರಜ ಸಂತಾನ ಅಂತ ಏನು ಹೇಳ್ತಾರೆ ಅದು ಅಂತ ಮಾಡ್ದ ಅವನು. ಇದು ಭಾಳ ಭಯಾನಕವಾದ್ದು. ದುಷ್ಟ ಬೇರೆ, ವ್ಯಭಿಚಾರಿ ಬೇರೆ. ಇದನ್ನು ಅಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು. ಅದೇ ರೀತಿ ವರ್ಣಸಂಕರ ಅಂತ ಹೇಳಿದ್ರೆ ಮಿಶ್ರಣ. ಸಂಕರ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಮಿಶ್ರಣ ಅದು. ಇಲ್ಲಿ ಸಂತಾನ ಇದು ವೇಶ್ಯ ಸಂತಾನ ಆಗುತ್ತೆ, ಜಾರಜ ಸಂತಾನ ಆಗುತ್ತೆ, ವ್ಯಭಿಚಾರದ ಸಂತಾನ ಆಗುತ್ತೆ ಅಂತ ಅವನು ಬರೆದುಬಿಟ್ಟ. ಭಾಳ ಭಯಾನಕವಾದ್ದಿದು. ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ನೋಡಿ, ನಾವು ಎಷ್ಟೋ ಕಡೆ ಕೇಳ್ತೀವಿ ನಾಯಿ ತನ್ನ ಬಾಲವನ್ನು ಅಲ್ಲಾಡಿಸುತ್ತೆ ಅಂತ, ಬಾಲನೇ ನಾಯಿನಲ್ಲಾಡಿಸುತ್ತೆ ಅಂತ ಅದನ್ನು ವ್ಯಂಗ್ಯವಾಗಿ ಹೇಳೋದುಂಟು. ಇದು ಆಗಿದ್ದು ಹಾಗೇನೆ. ಏನು 1785ರಲ್ಲಿ ಚಾರ್ಲ್ಸ್ ವಿಲ್ಕಿನ್ಸ್ ಏನಿದ್ದ ಅವನು ಏನು ತಪ್ಪಾಗಿ ಅನುವಾದ ಮಾಡ್ದ. ಇವತ್ತು ಆಶ್ಚರ್ಯ ಆಗುತ್ತೆ. ಭಾರತೀಯ ಭಾಷೆಗಳಿಗೆ 16,000 ವರ್ಷಗಳಿಗಿಂತ ಹೆಚ್ಚಿನ ಒಂದು ಇತಿಹಾಸ ಇದೆ, ಪರಂಪರೆ ಇದೆ. ಆದರೆ ಅನುವಾದ ಮಾಡಬೇಕಾದ್ರೆ ಇಂಗ್ಲೀಷ್ ವಿದ್ಯಾಭ್ಯಾಸ ಎಷ್ಟರ ಮಟ್ಟಿನ ಒಂದು ಕೆಟ್ಟ ಪರಿಣಾಮವನ್ನು ಮಾಡಿದೆ ಅಂತ ಹೇಳಿದ್ರೆ, ಇಂಗ್ಲೀಷಿನ ಈ ತಪ್ಪು ಅನುವಾದ ಮಾಡಿದಾಗ ಗೊತ್ತಾಗುತ್ತೆ, ಆಶ್ಚರ್ಯ ಆಗುತ್ತೆ. ಈ ಅನುವಾದ ಕನ್ನಡವೂ ಸೇರಿದ ಹಾಗೆ ಅನೇಕ ಭಾಷೆಗಳಲ್ಲಿ ತಪ್ಪಾಗಿ ಅನುವಾದ ಆಗಿದೆ. ಇದನ್ನೇ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ, ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ಭಗವದ್ಗೀತೆ ಅನುವಾದ ನೋಡಿದಾಗ, ಮೊದಲನೇ ಅಧ್ಯಾಯ ನೋಡಿದಾಗ, ಈ ಶ್ಲೋಕಗಳನ್ನು ನೋಡಿದಾಗ ಆಘಾತ ಆಗುತ್ತೆ. ಇದೇನಿದು ಹೀಗೆ ಅಂತ. ದುಷ್ಟ ಅನ್ನೋದನ್ನು ವ್ಯಭಿಚಾರಿ ಅಂತ ಮಾಡಿದ್ದಾರೆ, ಮತ್ತು ವರ್ಣಸಂಕರ ಅನ್ನೋದನ್ನು ಈ ರೀತಿ ಜಾರಜ ಸಂತಾನ, ವ್ಯಭಿಚಾರದ ಸಂತಾನ ಅಂತ ಮಾಡಿದ್ದಾರೆ ಹಾಗೆ ಅಂತ. ಆಶ್ಚರ್ಯ ಆಗುತ್ತೆ, ಆಘಾತ ಆಗುತ್ತೆ. ನಾವು ಕೆಲವು ಸಂಗತಿಗಳಿಗೆ ಮಹತ್ವ ಕೊಡಲೇಬೇಕಾಗುತ್ತೆ. ಅದು ಭಾಷಾಂತರ ಆಗಲಿ, ಅನುವಾದ ಆಗಲಿ, ಅಲ್ಲಿ ನಾವು ಮಹತ್ವ ಕೊಡದೇ ಇದ್ದರೆ ಈ ರೀತಿ ಅನಾಹುತಗಳಾಗುತ್ತೆ ಹಾಗೆ ಅಂತ. ಅನುವಾದ ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ಗಮನವನ್ನು ಕೊಡಬೇಕು ಹಾಗೆ ಅಂತ. ಕಾನೂನಿನ ಅನುವಾದ ಕೂಡ ಹಾಗೇನೆ, ಅಲ್ಲಿ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಕೂಡ ಇದೆ. ಎಲ್ಲಿ ವ್ಯತ್ಯಾಸ ಆದರೂ ಕೂಡ ಬಹಳ ಜನರಿಗೆ ತೊಂದರೆ ಆಗುತ್ತೆ ಹಾಗೆ ಅಂತ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು. ಅನುವಾದದ ಪರಿಕಲ್ಪನೆಗಳು ಸರಿಯಾಗಿರಬೇಕು, ಸರಿಯಾದ ಅರ್ಥವನ್ನು ಹೊಮ್ಮಿಸಬೇಕು. ಧರ್ಮ ಆಗಲಿ, ಗಾಡಾಗಲಿ, ಯಾವುದೇ ಆಗಲಿ ಆ ಒಂದು ಪರಿಕಲ್ಪನೆಗಳನ್ನು, ಮೂಲದ ಪರಿಕಲ್ಪನೆ ಏನಿದೆ ಅದನ್ನೇ ಕೊಡಬೇಕು. ಹಾಗೆ ರಾಷ್ಟ್ರದ ಪರಿಕಲ್ಪನೆ ಏನಿದೆ, ನೇಷನ್ ಪರಿಕಲ್ಪನೆ ಏನಿದೆ ಅದನ್ನು ಸರಿಯಾಗಿ ಕೊಡಬೇಕು. ಭಗವದ್ಗೀತೆ ಕೂಡ ಅಷ್ಟೇ. ಅನುವಾದಗಳನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ, ಯಾಕೆ ಹೀಗಾಯಿತು ಅಂತ. ಈ ರೀತಿ ನೂರಾರು ಗ್ರಂಥಗಳನ್ನು ನಾನು ನೋಡಿದ್ದೀನಿ, ಅನುವಾದಗಳನ್ನು, ಬೇರೆ ಬೇರೆ ಭಾಷೆಗಾಗಿರೋಂಥದ್ದು, ಬೇರೆ ಬೇರೆ ವಿದ್ವಾಂಸರು ಮಾಡಿರೋಂಥದ್ದು. ಆಘಾತವೇ ಆಗುತ್ತೆ, ಯಾಕೆ ಹೀಗೆ ಮಾಡಿದ್ದಾರೆ ಅಂತ. ಇದನ್ನು ಪ್ರೊಫೆಸರ್ ಬಾಲಗಂಗಾಧರ್ ಅವರು 16 ವರ್ಷಗಳಿಂದ ಹೇಳಿದ್ರು, ಈ ರೀತಿ ತಪ್ಪಾಗಿ ಅನುವಾದ ಆಗಿದೆ ಅಂತ. ಆಗ ನಿಜವಾಗ್ಲೂ ಕೂಡ ಇದೇನಪ್ಪ ಹೀಗೆ ಅಂತ ನೋಡಿದಾಗ ಬಹಳಷ್ಟು ಜನ ತಪ್ಪುಗಳನ್ನು ಮಾಡಿದ್ದಾರೆ. ಮತ್ತು ಮೂಲದ ಪರಿಕಲ್ಪನೆ ಏನಿದೆ, ಭಗವದ್ಗೀತೆ ಮೂಲತಃ ಏನನ್ನು ಹೇಳುತ್ತೆ ಅದೇ ವ್ಯತ್ಯಾಸ ಆಗಿದೆ. ಹೀಗಾಗಬಾರ್ದು. ಇದು ಇವತ್ತಿನ ಈ ಒಂದು ವಿಡಿಯೋ ಕಾಲಮ್ನ ಒಂದು ಸಂದೇಶ, ಒಂದು ವಿನಂತಿ, ಒಂದು ಕೋರಿಕೆ. ನಮಸ್ಕಾರ.